ಸನ್ಮಾನ್ಯ ಸಭಾಪತಿಗಳೇ, ಕೊರಗ ಸಮುದಾಯದ ಮೊದಲ ವೈದ್ಯೆ ಡಾಕ್ಟರ್ ಕೆ ಸ್ನೇಹ 16,000 ಜನಸಂಖ್ಯೆಯಲ್ಲಿರುವ ಕೊರಗ ಸಮುದಾಯ ತೀರ ಹಿಂದುಳಿದಿರುವುದಲ್ಲದೆ ಅಸ್ಪೃಶ್ಯತೆಯ ಸಂಕಟದಿಂದ ಇನ್ನೂ ದೂರವಾಗಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಭಾರತದ ಕೇರಳದ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಕೊರಗರನ್ನು ಭಾರತ ಸರ್ಕಾರ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪಿಗೆ ವರ್ಗೀಕರಿಸಿದೆ. ಕೊರಗರು ಭಾಷೆಯನ್ನು ಸ್ವತಂತ್ರ ದ್ರಾವಿಡ ಭಾಷೆಯೆಂದು ವರ್ಗೀಕರಿಸಲಾಗಿದೆ. ಬುಟ್ಟಿ ತಯಾರಿಕೆ ಮಾಡುವ ಅವರ ಕುಲಕಸುಬು. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಸಮಾಜದ ಇತ್ತೀಚಿನ ವರ್ಷಗಳಲ್ಲಿ ಕೊಂಚ ಬದಲಾವಣೆ ತೆರೆದುಕೊಂಡಿದೆ. ಸಮುದಾಯದ ಒಬ್ಬರು 2010ರಲ್ಲಿ PhD ಪದವಿ ಪಡೆದಿದ್ದರು. 2012ರಲ್ಲಿ ಇಬ್ಬರು ವಿಶ್ವವಿದ್ಯಾನಿಲಯದ ಅನುದಾನ ಆಯೋಗದ ನಡೆಸಿದ ಉಪನ್ಯಾಸಕತ್ವದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗೆ ಉತ್ತೀರ್ಣರಾಗಿದ್ದರು. ಈಗ ಈಕೆ ಡಾಕ್ಟರ್ ಕೆ ಸ್ನೇಹ MBBS MD ಪದವಿ ಪಡೆಯುವ ಮೂಲಕ ಸಮುದಾಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳುವಂಥ ವರದಿ ಪ್ರಕಟವಾಗಿದೆ. ಇದು ಒಂದು ನಮ್ಮ ಸಮುದಾಯಕ್ಕೆ, ಈ ಒಂದು ಕೊರಗ ಸಮುದಾಯಕ್ಕೆ ಒಂದು ದೊಡ್ಡ ಒಂದು ಅಭಿನಂದನೆಗಳನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆ ದೊಡ್ಡ ಸಾಧನೆ ಅಂತ ಹೇಳಿ ಈ ಸಮುದಾಯ ಈ ಸಾಧನೆ ಮಾಡಿದ್ದಕ್ಕೆ ಡಾಕ್ಟರ್ ಸ್ನೇಹ ಅವರನ್ನು ಈ ಸದನ ಅಭಿನಂದಿಸುತ್ತದೆ ಅಂತ ಹೇಳುವ ಒಂದು ನಿರ್ಣಯವನ್ನು ನಾವು ಸದನವು ಸರ್ವಾನುಮತದಿಂದ ಅಭಿನಂದನೆ ಸಲ್ಲಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.